ಆಗಿ ಮಾಡೋದಕ್ಕೆ ಅಂತ ನಮ್ಮ TV5 ಕನ್ನಡದ ಜೊತೆಗೆ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ ಸೈಬರ್ ತಜ್ಞರು ಆಗಿರುವಂತ ಡಾಕ್ಟರ್ ಕೃಷ್ಣರಾಜ್ ಸರ್. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಮ್ಮ, ಹೇಳಿ. ಸರ್, ಇತ್ತೀಚೆಗೆ ಈ ಸೈಬರ್ ವಂಚಕರ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ಸದಾನಂದ ಗೌಡ್ರ ವಿರುದ್ಧನೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ಬಂತು. 3 ಲಕ್ಷ ಹ್ಯಾಕ್ ಆಗಿದೆ ಅಂತ. ಇತ್ತೀಚೆಗೆ ಪ್ರಿಯಾಂಕಾ ಉಪೇಂದ್ರ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ಹೇಳಿದ್ರು, ವಂಚಕರ ಜಾಲ ಹೆಚ್ಚಾಗ್ತಾ ಇದೆ ಅಂತ. ಸರ್, ಮೊದಲನೇದಾಗಿ ಸರಳವಾಗಿ ಹೇಳೋದಾದ್ರೆ, ಈ ಮೊಬೈಲ್ ಅಥವಾ ಫೋನ್ ನಂಬರ್ ಹ್ಯಾಕ್ ಆಗಿದೆ ಅಂತ ನಾವು ಕಂಡು ಹಿಡ್ಕೊಳ್ಳೋದು ಹೇಗೆ ಅಂತ ಇಲ್ಲೊಂದು ನಂಬರ್ ಕೊಟ್ಟಿದ್ದೀರಿ, ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ನೋಡಿದೆ. ವೀಕ್ಷಕರಿಗೆ ಸರಳವಾಗಿ ಹೇಳೋದಾದ್ರೆ ಸರ್. ಮೊಬೈಲ್ ಹ್ಯಾಕ್ ಮಾಡೋಕ್ಕೆ ಇತ್ತೀಚೆಗೆ ಬಹಳ ದೊಡ್ಡ ಟೆಕ್ನಾಲಜಿ ಗೊತ್ತಿಲ್ಲದೆ ಇರೋರು ಕೂಡ ಬಹಳ ಸಿಂಪಲ್ ಆಗಿ ಹ್ಯಾಕ್ ಮಾಡ್ತಿರೋ ಒಂದು ವಿಧಾನವನ್ನ ನಾವೀಗ ನೋಡಿದ್ದು, ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು ಆ ಥರದ್ದು ಒಂದು ಮೆಥಡು. ಇಲ್ಲಿ ಏನಾಗ್ಬಿಡುತ್ತೆ, ಎಲ್ಲಾ ಟೆಲಿಫೋನ್ ಆಪರೇಟರ್ಸ್, ನೀವು ಜಿಯೋ ಯೂಸ್ ಮಾಡಿ, ಏರ್ಟೆಲ್ ಯೂಸ್ ಮಾಡಿ, ವೊಡಾಫೋನ್ ಯೂಸ್ ಮಾಡಿ, ಅಥವಾ BSNL ಯೂಸ್ ಮಾಡಿ, ಎಲ್ಲ ಆಪರೇಟರ್ಗಳು ಕೂಡ ಕೆಲವು ಸ್ಪೆಷಲ್ ಕೋಡ್ಗಳನ್ನ ಯೂಸ್ ಮಾಡೋ ಅವಕಾಶ ಕೊಟ್ಟಿರ್ತಾರೆ. ಹೌದು. ಫಾರ್ ಎಕ್ಸಾಂಪಲ್ *2*1*6*7 ಈ ತರದ್ದು ಕೆಲವು ಸ್ಪೆಷಲ್ ಕೋಡ್ಗಳು ಅಂತ ಇರುತ್ತೆ. ಸೊ ಏನ್ ಮಾಡುತ್ತೆ ಅಂದ್ರೆ, ಇದು ಇರೋದು ಆಕ್ಚುಲಿ ಜನರಿಗೆ ಉಪಯೋಗ ಆಗಲಿ ಅಂತ. ಅಂದ್ರೆ ನೀವು ಕೆಲವು ಸಲ ಏನಾಗುತ್ತೆ, ನೀವು ಬ್ಯುಸಿ ಇರ್ತೀರಿ, ಇನ್ನೊಂದು ಕಾಲ್ ನಲ್ಲಿ ಬ್ಯುಸಿ ಇರ್ತೀರಿ, ಆಗ ಯಾವುದೋ ಇಂಪಾರ್ಟೆಂಟ್ ಕಾಲ್ ಬರುತ್ತೆ, ಆಗ ಏನ್ ಮಾಡ್ಬೇಕು ಅಂದ್ರೆ ಕಾಲ್ ಫಾರ್ವರ್ಡಿಂಗ್ ಮಾಡಿ ಅನ್ನೋ ಆಪ್ಷನ್ ಇರುತ್ತೆ. ಈ ಹ್ಯಾಕರ್ಗಳು ಏನ್ ಮಾಡ್ತಿದ್ದಾರೆ ಇತ್ತೀಚೆಗೆ, ಈ ವ್ಯವಸ್ಥೆಯನ್ನ ದುರುಪಯೋಗ ಮಾಡಿಕೊಂಡು ನಿಮಗೆ ಬರುವಂತ ಎಲ್ಲಾ ಕಾಲ್ಗಳು ಮತ್ತು SMS ಗಳನ್ನ ಅವರ ಫೋನಿಗೆ ಫಾರ್ವರ್ಡ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನಾನು ಆ ವಿಡಿಯೋದಲ್ಲಿ ಹೇಳಿದ ಹಾಗೆ, ನಿಮಗೆ ಒಂದು ಕೋಡ್ ಬರುತ್ತಲ್ಲ, ಆ ಕೋಡ್ ಅಲ್ಲಿ *2 1* ಅಂತ ಶುರುವಾಗುತ್ತೆ, ಕೊನೆಗೆ ಹ್ಯಾಶ್ ಅಂತ ಇರುತ್ತೆ. ಆ ಮಧ್ಯದಲ್ಲಿರೋದು ಫೋನ್ ನಂಬರ್, ಹ್ಯಾಕರ್ಗಳ ಫೋನ್ ನಂಬರ್. ಮೊನ್ನೆ ಉಪೇಂದ್ರ ಸರ್ ತೋರಿಸಿದ್ದು, ಅವ್ರ ಫೋನ್ ಅಲ್ಲಿ ತೋರಿಸಿದ್ದು ಕೋಡ್ ಕೂಡ ಇದೇ ತರ ಇತ್ತು. ಸೊ ಅಂದ್ರೆ ಅವ್ರಿಗೆ ಕಾಲ್ ಫಾರ್ವರ್ಡಿಂಗ್ ಹ್ಯಾಕ್ ಆಗಿರೋದು. ಸದಾನಂದ ಗೌಡ್ರ ಸಾಹೇಬ್ರದ್ದು ಏನಾಗಿದೆ ಅಂತ ಅವ್ರು ಹೇಳಿಲ್ಲದ ಕಾರಣ ನಮ್ಗೆ ಗೊತ್ತಿಲ್ಲ. ಬಟ್ ಉಪೇಂದ್ರ ಸರ್ ಹೇಳಿದ್ದು ಅದು ಕಾಲ್ ಫಾರ್ವರ್ಡಿಂಗ್ ಹ್ಯಾಕೆ. ಅಂದ್ರೆ ಅವರ ಪ್ರಿಯಾಂಕಾ ಮೇಡಮ್ದು ಫೋನ್ಗೆ ಬಂದಿತ್ತು ಈ ತರ ಒಂದು ಕೋಡು, *21* ಅಂತ ಶುರುವಾಯ್ತು, ಹ್ಯಾಶ್ ಇಂದ ಎಂಡ್ ಆಯ್ತು, ಮಧ್ಯದಲ್ಲಿ ಒಂದು ಫೋನ್ ನಂಬರ್ ಇತ್ತು. ಸೊ ನೀವು ಆ ನಂಬರ್ ಡಯಲ್ ಮಾಡಿದ ಕೂಡಲೇ ಅಥವಾ ಆ ಲಿಂಕ್ ನ ಕ್ಲಿಕ್ ಮಾಡಿದ ಕೂಡಲೇ ಏನಾಗುತ್ತೆ, ನಿಮಗೆ ಬರುವಂತ ನಿಮ್ಮ ಫೋನ್ಗೆ ಬರುವಂತ ಎಲ್ಲ ಕಾಲ್ಗಳು ಆ ಹ್ಯಾಕರ್ಗಳ ಫೋನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಹಾಗಾಗಿ ನೀವು ವಾಟ್ಸ್ಆ್ಯಪ್ ಆಗ್ಲಿ, ಬ್ಯಾಂಕ್ ಅಕೌಂಟ್ ಆಗ್ಲಿ, ಇವತ್ತಿನ ದಿನ ನೀವು ಅದನ್ನ ಓಪನ್ ಮಾಡ್ಬೇಕಂದ್ರೆ OTP ಬೇಕಲ್ವಾ, ಆ OTP ಫೋನಿಗೆ ಬರುತ್ತೆ ಅಲ್ವಾ. ಸೊ ಅವರಲ್ಲಿ ಆನ್ಲೈನ್ ನಿಮ್ಮ ಅಕೌಂಟ್ ಓಪನ್ ಮಾಡಕ್ ಟ್ರೈ ಮಾಡ್ತಾರೆ, ವಾಟ್ಸ್ಆ್ಯಪ್ ಓಪನ್ ಮಾಡಕ್ ಟ್ರೈ ಮಾಡ್ತಾರೆ. ಆಗ OTP ನಿಮ್ಮ ಫೋನ್ಗೆ ಬರೋ ಬದಲು ಅವ್ರ ಫೋನಿಗೆ ಬರುತ್ತೆ. ನಂಬರ್ ನಿಮ್ದೆ, ಫೋನ್ ಅವ್ರದ್ದು. ಹೀಗಾಗಿ ಅವ್ರು ನಿಮ್ಮ ವಾಟ್ಸ್ಆ್ಯಪ್ ಆಕ್ಸೆಸ್ ಮಾಡಕ್ಕಾಗತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ಆಕ್ಸೆಸ್ ಮಾಡಕ್ಕಾಗತ್ತೆ. ಈ ತರದ ಸಾವಿರಾರು ವಿಧಗಳಲ್ಲಿ ನಿಮ್ಮ ಆನ್ಲೈನ್ ಟ್ರಾನ್ಸಾಕ್ಷನ್ ನ ಅವರು ಮಾನಿಟರ್ ಮಾಡಿ ಲಾಗಿನ್ ಆಗ್ತಾರೆ. ಆಮೇಲೆ ಮೆಸೇಜ್ ಕಳಿಸ್ತಾರೆ ಎಲ್ಲರಿಗೂ, ಈ ತರ ಹಣ ಕಳಿಸಿ ಅಂತ ಮೆಸೇಜ್ ಕಳಿಸ್ಬೋದು, ಅಥವಾ ಅವರೇ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟಿಗೆ ಲಾಗಿನ್ ಆಗಿ ಹಣನ್ನು ತೋಚ್ಬೋದು. ಸೊ ನಾನು ಹೇಳಿದ ಪ್ರಕಾರ ಇದು ಗೊತ್ತಾಗೋದು ಹೇಗೆ ಅಂತಂದ್ರೆ, ಅದಕ್ಕೆ ಒಂದು ಕೋಡ್ ಇದೆ ನಿಮಗೆ. ಯಾಕೆಂದ್ರೆ ನಿಮ್ಗೆ ಯಾರು ಕಾಲ್ ಮಾಡಿದ್ರು ನಿಮ್ಗೆ ಗೊತ್ತೇ ಆಗಲ್ಲ, ನಿಮ್ ಫೋನಲ್ಲಿ ರಿಂಗೇ ಆಗಲ್ಲ, ಯಾರು ಬೇರೆಯವ್ರು ಕಾಲ್ ಮಾಡ್ತಾ ಇದ್ರು. ಸೊ ಯಾಕೆ ಹೀಗಾಗ್ತಿದೆ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ, ನೀವು ಒಂದು ಸಿಂಪಲ್ ಆಗಿರೋ ಕೋಡ್ ಇದೆ, *#21#*#21#. ಇದನ್ನ ಡಯಲ್ ಮಾಡಿ ನಿಮ್ ಫೋನಲ್ಲಿ. ಡಯಲ್ ಮಾಡಿದಾಗ ನಿಮಗೆ ನಿಮ್ ಕಾಲ್ಗಳು ಫಾರ್ವರ್ಡ್ ಆಗ್ತಾ ಇದ್ರೆ ಬೇರೆಯವ್ರ ಫೋನಿಗೆ, ನಿಮ್ಗೆ ಆ ನಂಬರ್ ಕೂಡ ಕಾಣಿಸ್ಕೊಳ್ಳುತ್ತೆ, ಯಾರ ನಂಬರಿಗೆ ನಿಮ್ ಫೋನ್ ಫಾರ್ವರ್ಡ್ ಆಗ್ತಾ ಇದೆ, ಕಾಲ್ಗಳು ಫಾರ್ವರ್ಡ್ ಆಗ್ತಾ ಇದೆ ಅಂತ. ಅಂದ್ರೆ ನಿಮ್ ಫೋನ್ ಹ್ಯಾಕ್ ಆಗಿದೆ ಅಂತ ಅರ್ಥ. ಸೊ ತಕ್ಷಣ ನೀವು ಅದನ್ನ ನಿಲ್ಸಕ್ಕೆ ಸೈಬರ್ ಪೊಲೀಸಿಗೆ ರಿಪೋರ್ಟ್ ಮಾಡಬೇಕು, ಹೆಲ್ಪ್ ಲೈನ್ ನಂಬರ್ ಇದೆ ಅದಕ್ಕೆ ರಿಪೋರ್ಟ್ ಮಾಡಬೇಕು, ಅದೆಲ್ಲ ಇದೆ. ಬಟ್ ಅದಕ್ಕಿಂತ ಮುಂಚೆ ನೀವೇ ಅದನ್ನ ತಡಿಬಹುದು. ಹೇಗೆ ಅಂತಂದ್ರೆ, ಬಹಳ ಸಿಂಪಲ್ ಕೋಡು, ##21#. ಒಂದ್ಸಲ ಹೇಳ್ತೀನಿ, ##21#. ಇದನ್ನ ಡಯಲ್ ಮಾಡಿದ್ರೆ ಸಾಕು, ನಿಮ್ ಫೋನಲ್ಲಿ ಎಲ್ಲ ಕಾಲ್ ಫಾರ್ವರ್ಡ್ಗಳು
ಇಮಿಡಿಯೇಟ್ ಆಗಿ ಸ್ಟಾಪ್ ಆಗುತ್ತೆ. ಸರ್ ಬಟ್ ಇಂಟರಪ್ಟ್ ಸೊ ಮಾಡ್ತಾ ಇರೋದಕ್ಕೆ ಸಾರಿ, ಇನ್ನೊಂದು ವಿಚಾರ ಏನಂದ್ರೆ ಸರ್, ಈ ರೀತಿ ಎಲ್ಲ ಯೂಸ್ ಮಾಡೋರಿಗೆ ಅಂದ್ರೆ ಜೆನ್ಸಿನೋ ಅಥವಾ ಇತ್ತೀಚೆಗೆ ಮೊಬೈಲ್ ತಗೊಂಡವ್ರಿಗೆ ಕಲ್ತವ್ರಿಗೆ ಓಕೆ, ಬಟ್ ಮನೇಲಿ ಈ ಥರದ್ದೊಂದು ಸ್ಮಾರ್ಟ್ ಫೋನ್ ಇರಲಿ ಅಂತ ಹಿರಿಯರಿಗೆ ಕೊಟ್ಟಿರ್ತಾರೆ. ಅವ್ರು ಫೋನ್ ಮಾಡೋದಕ್ಕೆ ಅಥವಾ ಫೋನ್ ಬಂದರೆ ರಿಸೀವ್ ಮಾಡೋದಕ್ಕೆ ಮಾತ್ರ ಇಟ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಹ್ಯಾಕ್ ಆಗಿದೆ ಅನ್ನೋದು ಗೊತ್ತಾಗಲ್ಲ, ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಲ್ಲ. ಅವ್ರು ಹೆಂಗೆ ಯಾವ ರೀತಿ ಯೂಸ್ ಮಾಡೋದು, ಹೆಂಗೆ ತಿಳ್ಕೊಳ್ಳೋದು ಸರ್? ಇಲ್ಲ, ಒಂದು ಮಕ್ಕಳಿಗಾಗ್ಲಿ ದೊಡ್ಡವರಿಗಾಗ್ಲಿ ಯಾರಿಗಾದ್ರೂ ಮೊಬೈಲ್ ಕೊಡುವಾಗ ಒಂದು ವಿಷಯ ಹೇಳ್ಬೇಕು. ಹ್ಮ್ ಹ್ಮ್ ಬರೋ ಕೋಡ್ ಬಂದಿದ್ದೆಲ್ಲ ದಯವಿಟ್ಟು ಕ್ಲಿಕ್ ಮಾಡಕ್ ಹೋಗ್ಬೇಡಿ. ಹ್ಮ್ ಹ್ಮ್ ಯಾವುದೇ OTP ಗಳನ್ನ ಪಾಸ್ವರ್ಡ್ಗಳನ್ನ ಯಾರ ಜೊತೆನೂ ಶೇರ್ ಮಾಡಬೇಡಿ. ಹ್ಮ್ ಸೇವ್ ಮಾಡಿರೋ ನಂಬರ್ಗಳನ್ನ ಬಿಟ್ರೆ, ಹಾಗೆ ಯಾವುದೋ ನಂಬರ್ ಬಂದ್ರೆ ಈ ನಂಬರಿಗೆ ಕಾಲ್ ಮಾಡಿ ಅಂತ ಹೇಳಿದ್ರೆ ಅದು ನಂಬರ್ಗಳು ಬಿಟ್ಟು ಬೇರೆ ತರ ಈ ತರ ಸ್ಟಾರು ಹ್ಯಾಶು ಅಂತೆಲ್ಲ ಇದ್ರೆ ಆ ನಂಬರ್ಗಳನ್ನ ದಯವಿಟ್ಟು ಡಯಲ್ ಮಾಡಬೇಡಿ ಅಂತ ಹೇಳ್ಕೊಡ್ಬೇಕು. ಹ್ಮ್ ಯಾಕಂದ್ರೆ ಯಾವ ಫೋನ್ ನಂಬರ್ ಈ ತರ ಸ್ಟಾರು ಹ್ಯಾಶ್ ಇಂದ ಶುರು ಆಗಲ್ಲ ತಾನೆ. ಹೌದೌದು. 10 ಡಿಜಿಟ್ ಫೋನ್ ನಂಬರ್ ಇರುತ್ತೆ. ಹ್ಮ್ ಸ್ಟಾರು ಹ್ಯಾಶ್ ಎಲ್ಲಿ ಬರುತ್ತೆ ಫೋನ್ ನಂಬರ್ಗಳಲ್ಲಿ? ಹ್ಮ್ ಹಾಗಾಗಿ ನಾವು ಮೊದಲನೇ ಜಾಗ್ರತೆ ಏನ್ ಕೊಡ್ಬೇಕು ಜನರಿಗೆ ಅಂದ್ರೆ, ಹ್ಮ್ ಸ್ಟಾರು ಹ್ಯಾಶು ಅಂತ ಇರೋ ಯಾವುದೇ ನಂಬರ್ಗಳನ್ನ ನೀವು ಡಯಲ್ ಮಾಡಕ್ ಹೋಗ್ಬೇಡಿ. ಹ್ಮ್ OTP ಗಳನ್ನ ಪಾಸ್ವರ್ಡ್ಗಳನ್ನ ಶೇರ್ ಮಾಡ್ಕೋಬೇಡಿ. ಹ್ಮ್ ಈ ತರದ್ದು ಸಲಹೆಗಳನ್ನ ಫೋನ್ ಕೊಡುವಾಗ್ಲೇ ಅವ್ರಿಗೆ ಕೊಡ್ಬೇಕಾಗತ್ತೆ. ಹ್ಮ್ ಇದು ಹೇಳಿನೂ ಅವ್ರೇನಾದ್ರೂ ಮಾಡಿದ್ರು ನಾವೇನ್ ಹೇಳ್ತಿದ್ದೀವಿ ಅಂದ್ರೆ ಗಾಬರಿ ಪಡ್ಬೇಕಾಗಿಲ್ಲ. ಹ್ಮ್ ಇದನ್ನ ನೀವೇ ಸುಲಭವಾಗಿ ##21# ಅಂತ ಡಯಲ್ ಮಾಡ್ಬಿಡಿ. ನಿಮ್ಮ ಎಲ್ಲ ಕಾಲ್ ಫಾರ್ವರ್ಡ್ಗಳು ಇಮಿಡಿಯೇಟ್ಲಿ ನಿಂತು ಹೋಗುತ್ತೆ. ಹ್ಯಾಕರ್ಗಳಿಗೆ ನಿಮ್ಮ ಫೋನ್ ಆಕ್ಸೆಸ್ ಮಾಡಕ್ ಆಗೋದಿಲ್ಲ. ನೀವು ಸೇಫ್ ಆಗಿ ಕೂತಲ್ಲಿಯೇ ಇರಬಹುದು ಅಂತ. ಹ್ಮ್